ಎಲ್ಲ ಒಂದೊಂದು ಪರ್ಫೆಕ್ಟಾಗಿ ಎಲ್ಲ ಪ್ಲಂಬಿಂಗ್ ಕೆಲಸ ಆಗಲಿ ಅದು ಪರ್ಫೆಕ್ಟ್ ಇದೆ, ಟೈಲ್ ಗ್ರಾನೈಟ್ ಕೆಲಸ ಆಗಲಿ ಎಲ್ಲನೂ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಅವರು ಡೇ ಟು ಡೇ ಆಕ್ಟಿವಿಟಿ ಹಿಂಗೆ ಫ್ಯಾಂಟಾಸ್ಟಿಕ್ ಅವ್ರದೆಲ್ಲ. ಆ ಥರ ಔಟ್ಪುಟ್ಟು RCC ಕಡೆಯವರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಸುಮಾರು ಜನ RCC ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ್ರೆ ಆಮೇಲೆ ವ್ಯಾಲ್ಯೂ ಫಾರ್ ದ ಮನಿ. ವ್ಯಾಲ್ಯೂ ಫಾರ್ ಮನಿ ವ್ಯಾಲ್ಯೂ ಫಾರ್ ದ ಮನಿ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಇವಾಗ ನಿಮ್ಮ ಮನೆ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೇನ್ ನನಗೆ ಇಷ್ಟ ಆಗಿದ್ದು ಸ್ಪೇಸ್. 30-40 ಅಂತ ಅನ್ಸೋದೇ ಇಲ್ಲ ನಿಮ್ಮ ಮನೆ ನೋಡಿದ್ರೆ. 30-50 ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಲಿವಿಂಗು, ಡೈನಿಂಗು, ಕಿಚನ್ ನೋಡಿದ್ರೆ ಸ್ಪೇಸಿಯಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಮೇಡಮ್ ಕೂಡ ಹೇಳಿದ್ರು ನಮ್ಮ ಸರ್ದು ಜಾಸ್ತಿ ಇನ್ಪುಟ್ ಇದೆ ಇದರಲ್ಲಿ ಅಂತ. ಸರ್ RCC ಹತ್ರ ನೀವು ಈ ಥರ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೋದಾಗ ಈ ಡಿಸೈನ್ ಎಲ್ಲ ಮಾಡಿರೋದು ಯಾರು, ಹೆಂಗೆ ಡಿಸೈನ್ ಮಾಡಿದ್ರು, ನಿಮ್ಮ ರಿಕ್ವೈರ್ಮೆಂಟ್ ಏನಿತ್ತು ಅದು ಒಂದು ಸ್ವಲ್ಪ ಹೇಳಿ ಸರ್ ನಮ್ಗೆ. ಯಾವ ಮುಂಚೆ ಡಿಸೈನ್ ನಾವೇ ಮಾಡಿದ್ವಿ. ನೀವೇ ಮಾಡಿದ್ರಿ? ನಾವೇ ಮಾಡಿ ಯಲಹಂಕದಲ್ಲೇ ಒಬ್ಬರು ಆರ್ಕಿಟೆಕ್ಟ್ ಡಿಸೈನ್ ಮಾಡಿಕೊಟ್ಟಿದ್ರು. ಆಮೇಲೆ ಈಗ RCC ಅಪ್ರೋಚ್ ಮಾಡಿದ್ಮೇಲೆ ನಾವು ಅವ್ರಿಗೆ ಕೇಳಿದ್ರು ಒಂದು ಸಜೆಷನ್, ನಿಮ್ದು ಇದ್ರೆ ಕೊಡಿ, ನಾವು ಅದನ್ನೇನು ಮಾಡಿಫೈ ಮಾಡ್ತೀವಿ, ಬೇಕಿದ್ರೆ ಮಾಡ್ತೀವಿ. ಓಕೆ ಓಕೆ ಓಕೆ. ಜಸ್ಟ್ ಒಂದೇ ಒಂದು ದಿನ ತೊಗೊಂಡ್ರು. ಒಂದು ಸಣ್ಣ ಹುಡುಗಿ, ಅದು ಮೋಸ್ಟ್ಲಿ ಶೀಸನು ಟಬ್ಲೆಸ್ ಆರ್ಕಿಟೆಕ್ಟ್ ಅನ್ಸುತ್ತೆ. ಆ ಇರೋದ್ರಲ್ಲಿ ಇನ್ನೂ ಸ್ವಲ್ಪ ಸ್ಪೇಷಿಯಸ್ ಮಾಡ್ಕೊಬಿಟ್ರು. ಇರೋದ್ರಲ್ಲಿ ಇನ್ನೂ ಸ್ಪೇಷಿಯಸ್ ಇನ್ನೂ ಚೂರ್ ಮಾಡಿದ್ರು. ಈಗ ನಮಗೆ ಬೆಡ್ರೂಮ್ ಮೋಸ್ಟ್ಲಿ ನೋಡಿದ್ರೆ ಅದ್ರಲ್ಲಿ ರೆಸ್ಟ್ ರೂಮ್ ಬಂದು ಈ ಸ್ಟೇಕೇಸಿಂದ ಹಾಕ್ಬಿಟ್ರು. ಓಕೆ ಓಕೆ ಓಕೆ. ನಮಗೆ ಲಿವಿಂಗ್ ರೂಮ್ ಡೈನಿಂಗ್ ಅಲ್ಲಿ ಒಂದು ಚೂರ್ ಕಡಿಮೆ ಆಯಿತು, ಆದರೆ ನಮಗೆ ರೂಮ್ ಸ್ಪೇಸ್ ದೊಡ್ಡದು ಬಂದ್ಬಿಡ್ತು. ಕರೆಕ್ಟ್. ಹೌದು. ಆಗ ಆಮೇಲೆ ರೂಮ್, ಟಾಯ್ಲೆಟ್, ರೆಸ್ಟ್ ರೂಮ್ ದೊಡ್ಡದಾಗಾಯ್ತು, ಬೆಡ್ರೂಮ್ ದೊಡ್ಡದಾಯ್ತು, ಲಿವಿಂಗ್ ರೂಮ್ ಓಕೆ ನಮಗೆ ಕರೆಕ್ಟ್ ಆಗಿದೆ. ಆ ಟ್ವೀಕಿಂಗ್ ಮಾಡಿರೋದು ತುಂಬಾನೇ ಇಷ್ಟ ಆಯ್ತು ನಮಗೆ. ಇಷ್ಟ ಆಯ್ತು ನಿಮಗೆ? ಅದು ಕೂಡ ಒಂದೇ ದಿನದಲ್ಲಿ ಮಾಡ್ಕೊಟ್ಟು? ಒಂದೇ ದಿನದಲ್ಲಿ. ಸೂಪರ್. ಸೊ ಟ್ವೀಕಿಂಗ್ ಏನೋ ಓಕೆ, ಇದೇನೋ ಓಕೆ, ಪ್ಲಾನಿಂಗ್ ಏನೋ ಓಕೆ, ಬಟ್ ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ? ಸೊ ಎಕ್ಸಿಕ್ಯೂಷನ್ ಟೀಮ್ಸ್ ಇರ್ಬೋದು, ನಿಮ್ಮ ಸೈಟ್ ಮ್ಯಾನೇಜರ್ ಇನ್ಚಾರ್ಜ್ ಇರ್ಬೋದು, ಸೈಟ್ ಇಂಜಿನಿಯರ್ ಇರ್ಬೋದು, ಅವರೆಲ್ಲ ಯಾವ ತರ ಇದ್ರು ನಿಮ್ಮ ಜೊತೆ? ಒಳ್ಳೆ ಕೋಆರ್ಡಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಕೋಆರ್ಡಿನೇಷನ್ ಅಂತೂ ಫ್ಯಾಂಟಾಸ್ಟಿಕ್. ಅದು ಒಂದು ಟೀಮ್ ರೆಡಿ ಮಾಡಿದ್ರು, ಸೆಟಪ್ ಮಾಡಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು. ಆಮೇಲೆ ಅವರು ಸೀನಿಯರ್ ಮ್ಯಾನೇಜರ್ಸ್ ಎಲ್ಲ ಒಂದು ಟೀಮ್ ರೆಡಿ ಮಾಡಿ, ಮಿಸ್ಟರ್ ಬಾಲಾಜಿ ಅಂತ ಸೈಟ್ ಇಂಜಿನಿಯರು, ಆಮೇಲೆ ಮಿಸ್ಟರ್ ಅಕ್ಷಯ್ ಅಂತ ಅಂದ್ಬಿಟ್ಟು ಕೋಆರ್ಡಿನೇಟರು, ಇವರಿಬ್ಬರನ್ನ ಡೆಡಿಕೇಟಾಗಿ ನಮ್ಮ ಸೈಟಲ್ಲೇ ಬಿಟ್ಟರು. ಅವರು ಡೇ ಟು ಡೇ ಆಕ್ಟಿವಿಟಿ ಹಿಂಗೆ ಫ್ಯಾಂಟಾಸ್ಟಿಕ್. ಅವ್ರದೆಲ್ಲ ಅಪ್ಡೇಟ್ ಎಲ್ಲ ಇರ್ತಿತ್ತ ನಿಮಗೆ ಎವ್ರಿ ಡೇ? ತುಂಬ ವಾಟ್ಸಪ್ ಗ್ರೂಪ್ ಇತ್ತು ನಮ್ಮ ಹತ್ರ, ಅವ್ರು ಅಪ್ಡೇಟ್ ಮಾಡ್ತಿದ್ರು. ಸೊ ಡೈಲಿ ಸೈಟ್ ಬರ್ತಿದ್ರು, ಏನೇನು ಕೆಲಸ ನಮ್ಮ ಕಡೆಯಿಂದ ಏನು ಇದ್ರು ಇನ್ಪುಟ್ ಇದ್ರೆ ಅದು ಇಮಿಡಿಯೇಟ್ ಕ್ವಿಕ್ ಮಾಡ್ತಾಯಿದ್ರು. ಅದು ಎಗೇನ್ಸ್ಟ್ ಅವ್ರದ್ದು ಇವರು ಇದ್ರು ವೆಂಡರ್ ಕಡೆಯಿಂದ ಅವ್ರು ಕೋಆರ್ಡಿನೇಟ್ ಮಾಡಿ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಟ್ಟಿದ್ದಾರೆ. ಬೇಗ ಆಯಿತು ವರ್ಕ್, ಬೇಗ ಆಗಿದೆ, ತುಂಬ ಸ್ಪೀಡ್ ಆಗಿದೆ. ವಾಟ್ ಅಬೌಟ್ ಪ್ರಾಡಕ್ಟ್ ಕ್ವಾಲಿಟಿ, ಮಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ ಸರ್? ಮೆಟೀರಿಯಲ್ ಕ್ವಾಲಿಟಿ ಫ್ಯಾಂಟಾಸ್ಟಿಕ್. ಅಂದರೆ ಎಲ್ಲ ಓನರ್ಗೂ ಗೊತ್ತಿರಲ್ಲ ಮಟೀರಿಯಲ್ ಹೆಂಗಿರುತ್ತೆ ಏನೋ ಅಂತ, ಬಟ್ ನನ್ನ ಪ್ರಕಾರ ನಿಮ್ಗೆ ಸ್ವಲ್ಪ ಗೊತ್ತಿರ್ಬೋದು, ನಾಲೆಜ್ ಇದೆ ಅನ್ಕೊಂತೀನಿ. ಹೆಂಗಿದೆ ಸರ್ ಮಟೀರಿಯಲ್ಸ್ ಎಲ್ಲ? ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ಮೆಟೀರಿಯಲ್ ಏನು ಅಗ್ರಿಮೆಂಟಲ್ಲಿ ಬಂದಿದ್ರು ಎಲ್ಲ ಪರ್ಫೆಕ್ಟ್ ಆಗಿದೆ? ಅಗ್ರಿಮೆಂಟಲ್ಲಿ ಏನು ಹಾಕಿದ್ರು, ಬ್ರ್ಯಾಂಡ್ ಹಾಕಿದ್ರು. ಒಂದು ವೇಳೆ ಅಪ್ಗ್ರೇಡ್ ಮಾಡಬೇಕಂದ್ರೂ ನಮ್ಮ ಹತ್ರ ಆಪ್ಷನ್ ಕೊಡ್ತಿದ್ರು, ಆಪ್ಷನ್ ಇತ್ತು, ನಾವು ಅಪ್ಗ್ರೇಡ್ ಮಾಡ್ಕೊಬೋದಾಗಿತ್ತು. ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ವಾಟ್ ಅಬೌಟ್ ಟೈಮ್ ಲೈನ್ ಸರ್? ಯಾಕಂತಂದ್ರೆ ನೋಡಿ ನಿಮ್ದು ಕೂಡ ಬೇಗ ಬರಬೇಕು, ಆಕ್ಯುಪೈ ಆಗಬೇಕು. ಟೈಮ್ ಲೈನ್ ಕೊಟ್ಟಿದ್ದು ತುಂಬಾ ಜಾಸ್ತಿ ಡ್ರ್ಯಾಗ್ ಆಯ್ತಾ ಅಥವಾ ಸ್ವಲ್ಪ ಪರವಾಗಿಲ್ಲ? ಒಂಚೂರು ಪರವಾಗಿಲ್ಲ. ಯಾಕಂದ್ರೆ ಇವ್ರು ಸಿವಿಲ್ ಅಂತ ತೊಗೊಳಕ್ ಹೋದ್ರೆ ಆನ್ ಟೈಮೇ ಮಾಡಿಕೊಟ್ರು. ಇಂಟೀರಿಯರು ಸ್ವಲ್ಪ ಡಿಸೈನ್ಸ್ ಫೈನಲ್ ಅಪ್ರೂವಲ್ ಆಗೋ ಟೈಮಲ್ಲಿ ಸ್ವಲ್ಪ ಇಶ್ಯೂಸ್ ಆಯಿತು, ಅಂದರೆ ಡಿಲೇ ನಮಗೆ 2D ಕೊಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸಿವಿಲ್ ಫಾಸ್ಟ್ ಆಗಿ ಸಿವಿಲ್ ಪರ್ಫೆಕ್ಟ್, ಸಿವಿಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ. ಆ್ಯಂಡ್ ಮನೆ ಓಪನಿಂಗ್ ಟೈಮಲ್ಲಿ ಓಪನಿಂಗ್ ಮಾಡಿರ್ತೀರಾ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕಲೀಗ್ಸ್ ಎಲ್ಲ ಬಂದಿರ್ತಾರೆ, ಏನು ಹೇಳ್ತೀವಿ ಸರ್ ಮನೆ ಬಗ್ಗೆ? ಪ್ಲಾಸ್ಟಿಕ್ ಅವರೆಲ್ಲ ಬಂದು ಏನೋ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಏನೋ ಕನಸಲ್ಲಿ ತಿಳ್ಕೊಂಡಿರಲಿಲ್ಲ. ಸೊ ಈ ಥರ ಔಟ್ಪುಟ್ RCC ಕಡೆಯವರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲಿಲ್ಲ. ಸುಮಾರು ಜನ RCC ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ್ರು. ಆಮೇಲೆ ಸಜೆಸ್ಟ್ ಮಾಡಿದ್ದೀರಾ? ಹೌದು, ಡೆಫಿನೆಟ್ಲಿ ಸಜೆಸ್ಟ್ ಮಾಡಿದ್ದೀನಿ. ಆಮೇಲೇನು ಅವರು ನೋಡಿದ್ರೆ ಈ ಥರ ಬರುತ್ತಾ, ಈ ಥರ ಸೈಟಲ್ಲಿ ಈ ಥರ ಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟಲ್ಲ, ಅವ್ರಿಗೆ ಆಶ್ಚರ್ಯ ಆಗಿದೆ. ಎಸ್ಪೆಷಲಿ ಫ್ರಂಟ್ ಎಲಿವೇಶನ್ ತುಂಬ ಚೆನ್ನಾಗಿ ಬಂದಿದೆ. ಹೌದು, ಹೊರಗಡೆಯಿಂದ ನೋಡಿದ್ರೆ ಇಟ್ಸ್ ಲುಕ್ಸ್ ಅಮೇಜಿಂಗ್. ನಿಮ್ದೇನಾದ್ರು ಇನ್ಪುಟ್ ಇದೆಯಾ ಫ್ರಂಟ್ ಎಲಿವೇಶನ್ ಅಲ್ಲಿ? ನನಗೆ ಮುಂದೆ ಸ್ಪೇಷಿಯಸ್ ಇರಬೇಕಾಗಿತ್ತು, ಪ್ಲಸ್ ಏನೋ ಸೀತ್ರು, ನಮ್ಮ ಮುಂದೆ ಫಾರೆಸ್ಟ್ ಇದೆ, ಆಮೇಲೆ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ಸಣ್ಣದೊಂದು ಬೇಕು ಅಂತ ಹೇಳಿದ್ದೇನೆ ಎಲಿವೇಶನ್, ಗ್ರೌಂಡ್ ಇಂದ ತಳವರೆಗೂ. ಸೊ ಆ ಥರ ಮಾಡಿದ್ರೆ ಮಿಕ್ಕಿದೆಲ್ಲ ಸ್ಪೇಷಿಯಸ್ ಓಪನ್ ಆಗಿರಲಿ ಅಂತ ನಾನು ಇನ್ಪುಟ್ ಕೊಟ್ಟಿದ್ದೆ. ಓಕೆ, ಎಸ್ಪೆಷಲಿ ಮರಗಳನ್ನೆಲ್ಲ ಹಂಗೆ ಇಟ್ಕೊಂಡಿದ್ದೀರಾ, ಅದು ತುಂಬಾ ಒಳ್ಳೆಯದು. ಮನೆ ಎದುರುಗಡೆ ಗಿಡ ಮರ ಇದ್ರೆ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ, ಪಾರ್ಕ್ ಇದೆ ಅಲ್ಲಿಂದ ಗಾಳಿ ಬರುತ್ತೆ. ಬಟ್ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ. ರೋಡ್ ಫೇಸಿಂಗ್ ಆದ್ರೂ ಕೂಡ ನಿಮ್ದು ಅಷ್ಟು ಕಂಜೆಸ್ಟ್ ಅನ್ಸಲ್ಲ, ಸ್ಪೇಸಿಯಸ್ ಅನ್ಸುತ್ತೆ, ಗಾಳಿ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಒಳಗಡೆನೂ ಕೂಡ ತುಂಬಾ ಸ್ಪೇಸಿಯಸ್ ಆಗಿದೆ. ಮೇಡಮ್ ಬೇಕಾದಷ್ಟು ದೊಡ್ಡ ಕಿಚನ್ ಮಾಡ್ಕೊಟ್ಬಿಟ್ಟಿದ್ದೀರಾ ನೀವು ಅಲ್ವಾ? ಐಲ್ಯಾಂಡ್ ನಾವು ತುಂಬಾನೇ ದಿನದ ಆಸೆ ಇಟ್ಟಿದ್ವಿ, ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಥರ ಯಾಕೆ ನೋಡಬಾರ್ದು ನಾವು ಅಂತ. ಕರೆಕ್ಟ್. ಸೊ ತುಂಬ ಕಡಿಮೆ ಬೆಂಗಳೂರಲ್ಲಿ ಮಾಡೋದು, ಇಂಡಿಯಾದಲ್ಲಿ ಮಾಡೋದು ತುಂಬ ಕಡಿಮೆ ಐಲ್ಯಾಂಡ್ ಕಿಚನ್. ಸೊ ಆ ಥರ ಥಾಟ್ ಇಟ್ಕೊಂಡು ಐಲ್ಯಾಂಡ್ ಕಿಚನ್ ಮಾಡೋಣ ಅಂತ ಮಾತಾಡಿದ್ವಿ. ಒಂದು 2-3 ವಿಡಿಯೋ ಎಲ್ಲ ಹಾಕಿ ತೋರಿಸಿದೆ, ಅವ್ರಿಗೆ ಇಷ್ಟ ಆಯಿತು. ಓಕೆ, ಅವ್ರು ಸ್ಟಿಕ್ ಆಗ್ಬಿಟ್ರು ನಾವು ಐಲ್ಯಾಂಡ್ ಕಿಚನ್ ಮಾಡ್ಸೋಣ ಅಂತ. ಓಕೆ, ನೀವು ಅದೇನು ಥಾಟ್ ತೊಗೊಂಡ್ಬಂದಿದ್ರಲ್ಲ ಅದು ಸೇಮ್ ಅಚೀವ್ ಆಯ್ತಾ? ಸೇಮ್ ಇದೆ, ಸೇಮ್ ಓಕೆ ಬಂದಿದೆ. ಒಂದು ಚಿಕ್ಕ ವಾಶ್ ಮಿಷನ್ ಬೇಕು, ಅದನ್ನು ಮಾಡ್ಕೊಟ್ಟು ಎಲ್ಲ ಬಂತು. ಏನು ನಾವು ಪ್ಲಾನ್ ಮಾಡಿದ್ದೆ ಅದೇ ತಕ್ಕ ನಾನು ಎಕ್ಸಿಕ್ಯೂಟ್ ಮಾಡ್ಕೊಟ್ಟು. ಓಕೆ, ಸೂಪರ್ ಸರ್. ಎಂಡ್ ಆಫ್ ದ ಡೇ ವರ್ತ್ ಅಂತ ಒಂದಿರುತ್ತೆ, ನಾವೇನೇ ಖರ್ಚು ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ತೀವಿ. ಸೊ ಈ ಮನೆಗೆ ನೀವೇನು ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಿದ್ದೀರಾ, ವರ್ತ್ ಅಂತ ಅನ್ಸುತ್ತೆ ಸರ್? ಡೆಫಿನೆಟ್ಲಿ ಸರ್, ಬರ್ತಿದೆ ಅಂತ. ಯಾಕಂದ್ರೆ ನಾವು ಕೆಳಗಡೆ ಆಕ್ಚುಲಿ ಡಾಕ್ಟ್ರೇಟ್ ಮಾಡಿ ಬಂದಿರೋದು, ಕೆಳಗಡೆ ನಾವು ಆಕ್ಚುಲಿ ಕೈ ಸುಟ್ಕೊಂಡ್ವಿ. ಓಕೆ, ಪ್ರಾಪರ್ ಡಿಸೈನ್ ಮಾಡಿಲ್ಲ, ಅವ್ರು ಇಂಜಿನಿಯರ್ ಅಂತ ಬಂದರು, ನಮ್ಗೆ ಆಕ್ಚುಲಿ ಸೆಟ್ ಬ್ಯಾಕ್ ಬಿಟ್ಕೊಟ್ರು ಅವರು. ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿರಲಿಲ್ಲ. ಅದೆಲ್ಲ ಇದ್ರಲ್ಲಿ ನಾವು ನೋಡೋಕೆ ಹೋದ್ರೆ, ಒಂದು ಎಲೆಕ್ಟ್ರಿಕ್ ಕೆಲಸ ನೋಡೋಕೆ ಹೋದ್ರೆ ಅವ್ರು ಪರ್ಫೆಕ್ಟ್ ಇಷ್ಟೇ ತೊಗೊಬೇಕು, ಲೈನ್ ಹಿಂಗೆ ತೊಗೊಂಡು ಹಿಂಗೆ ಮಾಡ್ಕೊಬೇಕು. ಅದರಲ್ಲಿ ಒಂದು 100 ವೈರ್ ತೆಗೆದಿರ್ತಾರೆ ನಮ್ಮ ಕೆಳಗಡೆ ಮನೇಲಿ, ಇಲ್ಲಿ ಒಂದು 2 ವೈರ್ ಇಷ್ಟೇ ವೈರು, ಇಷ್ಟಕ್ಕೆ ಎಲ್ಲ ಒಂದೊಂದು ಪರ್ಫೆಕ್ಟಾಗಿ ಎಲ್ಲ. ಪ್ಲಂಬಿಂಗ್ ಕೆಲಸ ಆಗಲಿ ಅದು ಪರ್ಫೆಕ್ಟ್ ಇದೆ, ಟೈಲ್ ಗ್ರಾನೈಟ್ ಕೆಲಸ ಆಗಲಿ ಎಲ್ಲಾನು ಪರ್ಫೆಕ್ಟ್ ಮಾಡಿದ್ದಾರೆ. ವ್ಯಾಲ್ಯೂ ಫಾರ್ ದ ಮನಿ. ಇದು ಕೇಳೋದು ಭಾಳ ಇಷ್ಟ ಆಯ್ತು ನನಗೆ. ನಮ್ಮ ವೀಕ್ಷಕರಿಗೆ ಹೇಳಿ ಸರ್, RCC ವರ್ಕ್ ಕೊಡ್ಬೋದಾ? ಡೆಫಿನೆಟ್ಲಿ. ಆ್ಯಕ್ಚುಲಿ ನಾನು ತುಂಬ ಏನು ಹೇಳ್ಬೇಕಂತ ಇರೋ ವಿಷಯ ಅಂದರೆ ಕಾಣಕೂರ್ ಅವ್ರ ಬಗ್ಗೆ. ಆ್ಯಕ್ಚುಲಿ ನಾವು ಕನ್ಸ್ಟ್ರಕ್ಷನ್ ಮಾಡೋ ಪ್ಲ್ಯಾನಲ್ಲಿದ್ದಾಗ ನಾನು ಸುಮಾರು 1 ವರ್ಷದಿಂದ ರಿವ್ಯೂ ನೋಡ್ತಾ ಇದ್ದೆ ಸರ್ದು. ಆಮೇಲೆ ಅದರಲ್ಲಿ ಟಾಪಲ್ಲಿ ಇದ್ದಿತ್ತು RCCನೇ. ಸುಮಾರು ಕಂಪ್ನಿಗಳಿತ್ತು, ಆ ಟಾಪಲ್ಲಿ ಇದ್ದಿತ್ತು RCC ಓನರ್ ಮಿಸ್ಟರ್ ಹನುಮಂತನೂ ಬಂದು ಸುಮಾರು ಮನೆಗಳದ್ದು ರಿವ್ಯೂ ಎಲ್ಲ ಕೊಡೋ ಟೈಮಲ್ಲಿ ತುಂಬಾ ಇಂಪ್ರೆಸ್ ಆಯಿತು. ಅವ್ರದ್ದು ಕ್ವಾಲಿಟಿ, ಅವ್ರು ಬರೀ ಮಾತಂತಲ್ಲ, ಕ್ವಾಲಿಟಿನಲ್ಲೇ ಗೊತ್ತಾಯ್ತು ನನಗೆ. ಸೊ ನಾನು ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿದ್ದೆ, ನಾನು ಮಾಡಿದ್ರೆ ಮಾಡಲೇಬೇಕು ಅಂತಂದ್ಬಿಟ್ಟು. ಸೊ 1 ವರ್ಷ ಮುಂಚೆ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನನಗೆ ಫಂಡ್ ಲೋನ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ವರ್ಷ ಮಾಡಬೇಕಾಯಿತು. ಸೊ ಎಲ್ಲ ವೀಕ್ಷಕರಿಗೂ ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು RCCಗೆ ಸಪೋರ್ಟ್ ಮಾಡಿ. RCC ನೀವು ಕನ್ಸ್ಟ್ರಕ್ಷನ್ ಕೊಡಿ, ಒಂದು ಟ್ರೈ ಮಾಡಿ ನೋಡಿ. 100% ನೀವು This RCC team has done a good job. ದೇವರ ಮನೆ ಮತ್ತೆ ಮೇಲ್ಗಡೆ ಲೈಟಿಂಗ್ ನೀಟಾಗಿ ಬೀಳ್ತಿದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಔಟ್ಲುಕ್ ತುಂಬಾ ಚೆನ್ನಾಗಿದೆ. ಹಾರ್ಡ್ ವರ್ಕು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಆಗಲಿ ಎಲ್ಲ ಚೆನ್ನಾಗಿದೆ.